ಮಹಿಳೆಯರಿಗೆ ತಿಳಿದಿರಲೇಬೇಕಾದ ದೇವರ ಮನೆಯ 12 ಪ್ರಮುಖ ವಿಷಯಗಳು. ದೇವರ ಪೂಜೆ ಮಾಡುವಾಗ ಸೀರೆಯನ್ನು ಉಡುವುದು ಬಹಳ ಶ್ರೇಷ್ಠ. ತಲೆ ಸ್ನಾನ ಮಾಡಿದ ನಂತರ ಕೂದಲುಗಳನ್ನು ಬಿಟ್ಟುಕೊಂಡು ಪೂಜೆ ಮಾಡಬಾರದು. ಅವುಗಳನ್ನು ಚೆನ್ನಾಗಿ ಕಟ್ಟಿಕೊಂಡು ಪೂಜೆ ಮಾಡುವುದು ಒಳ್ಳೆಯದು. ದೇವರ ಕೋಣೆಯಲ್ಲಿ ಉಡುಗೊರೆಯಾಗಿ ಬಂದಂತಹ ದೇವರ ವಿಗ್ರಹಗಳನ್ನು ಪೂಜಿಸುವುದು ತಪ್ಪು ಎನ್ನಲಾಗುತ್ತದೆ. ದೇವರ ಕೋಣೆಯಲ್ಲಿ 3 ವಿಗ್ರಹಗಳನ್ನು ಇಡಬಾರದು. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಸಾಲಿಗ್ರಾಮ ಇದೆ ಎಂದಾದರೆ ಅದಕ್ಕೆ ಪ್ರತಿನಿತ್ಯ ನೀವು ಪೂಜೆಯನ್ನು ಮಾಡಲೇಬೇಕು. ದೇವರ ಮನೆಯಲ್ಲಿ ಒಂಟಿ ದೀಪವನ್ನು ಎಂದಿಗೂ ಹಚ್ಚಬಾರದು. ಆದಷ್ಟು 2 ದೀಪಗಳನ್ನು ಹಚ್ಚಿ ಇಡಿ. ದೇವರ ಫೋಟೋ ಅಥವಾ ವಿಗ್ರಹದ ಮೇಲೆ ಒಣಗಿದ ಹೂಗಳು ಇದ್ದರೆ ತಕ್ಷಣ ತೆಗೆದುಬಿಡಿ. ದೇವರ ಮನೆಯಲ್ಲಿ ದೇವರ ಫೋಟೋದ ಪಕ್ಕದಲ್ಲಿ ಪೂರ್ವಜರ ಅಥವಾ ಮರಣ ಹೊಂದಿದವರ ಫೋಟೋವನ್ನು ಇಡಬಾರದು. ದೇವರ ಕೋಣೆಯ ಪೂಜಾ ಪಾತ್ರೆಗಳು ಬಿರುಕು ಬಿಟ್ಟಿದ್ದರೂ ಅಥವಾ ಸವೆದಿದ್ದರೂ ಅವುಗಳನ್ನು ಬದಲಾಯಿಸದೆ ಬಳಸಬಾರದು. ದೇವರಿಗೆ ಹೂಗಳನ್ನು ಅರ್ಪಿಸುವಾಗ ಸಾಧ್ಯವಾದಷ್ಟು ಮನೆಯ ಹೂಗಳನ್ನೇ ಅರ್ಪಿಸಿ. ಹೊರಗಡೆಯಿಂದ ತಂದ ಹೂಗಳಿಗೆ ಮನೆಯ ನೀರನ್ನು ಚಿಮುಕಿಸಿ ಬಳಸಬೇಕು. ಮನೆಯಲ್ಲಿ ಪೂಜೆ, ಹೋಮ ಹವನಗಳು ಮುಗಿದ ತಕ್ಷಣವೇ ಮನೆಯನ್ನು ಗುಡಿಸಬಾರದು. ದೇವರ ಸಾಮಾನುಗಳನ್ನು ಮುಸುರೆ ಪಾತ್ರೆಗಳೊಂದಿಗೆ ಸೇರಿಸಿ ತೊಳೆಯಲೇಬಾರದು. ಹೀಗೆ ಈ 12 ನಿಯಮಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅನುಸರಿಸಿ ಅನೇಕ ಶುಭ ಫಲಗಳನ್ನು ಪಡೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.